ಹಲೋ ಫ್ರೆಂಡ್ಸ್, ನಿಮಗೆ ಗೊತ್ತಾ, ನ್ಯೂ ಚಾನಲ್ ಆಗಿರಲಿ ಓಲ್ಡ್ ಚಾನಲ್ ಆಗಿರಲಿ, ಸರ್ಚ್ ಬಾರ್ನಲ್ಲಿ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿದರೆ ನಿಮ್ಮ ನೇಮ್ ಶೋ ಆಗ್ತಾ ಇಲ್ವಾ? ಹಾಗಾದರೆ ನೀವು ಸರಿಯಾದ ವಿಡಿಯೋನೇ ಕ್ಲಿಕ್ ಮಾಡಿದ್ದೀರಾ. ಅದನ್ನು ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ YT ಸ್ಟುಡಿಯೋ ಲಾಗಿನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರದೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಕೆಳಗಡೆ ಬಾಟಮ್ನಲ್ಲಿ ಸೆಟ್ಟಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೀವರ್ಡ್ಸ್ ಅಂತ ಇದೆಯಲ್ಲೇ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಚಾನಲ್ನ ನೇಮ್ನ ಕೀವರ್ಡ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡ ತಕ್ಷಣ ನೀವು ಬೇರೆ ಬೇರೆ ಬಿಗ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ದಲ್ಲೂ ನೀವು ನಿಮ್ಮ ಕೀವರ್ಡ್ಸನ್ನು ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಚಾನಲ್ ನೇಮನ್ನು ಬಿಗ್ ಲೆಟರ್ಸಲ್ಲೂ ಸರ್ಚ್ ಮಾಡ್ತಾರೆ, ಸ್ಮಾಲ್ ಲೆಟರ್ಸಲ್ಲೂ ಸರ್ಚ್ ಮಾಡ್ತಾರೆ. ಆವಾಗೆಲ್ಲ ನಿಮ್ಮ ಚಾನಲ್ನ ಶೋ ಆಗಬೇಕಂತಂದರೆ ನೀವು ಎಲ್ಲ ರೀತಿಯಲ್ಲೂ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು ಇದೇ ಚಾನಲ್ನಲ್ಲಿ ಹೇಳಿಕೊಡ್ತಾ ಇರ್ತೀನಿ. ಅದಕ್ಕಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.